ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಂದೇ ಮಾತರಂ ಇನ್ಮುಂದೆ ಹಾಡುವುದು ಕಡ್ಡಾಯ ಆಗುತ್ತೆ. ಜನಗಣಮನಕ್ಕೂ ಮುನ್ನ ವಂದೇ ಮಾತರಂ ಹಾಡೋದು ಕಡ್ಡಾಯ ಆಗಿದ್ದು ಕಾಂಗ್ರೆಸ್ ಕೈಬಿಟ್ಟಿದ್ದಂತ ಕೆಲ ಚರಣಗಳ ಮರು ಸೇರ್ಪಡೆ ಆಗಿದೆ. ಇನ್ನು ಹಾಡುವಾಗ ಎದ್ದು ನಿಲ್ಲದೆ ಹೋದ್ರೆ ಶಿಕ್ಷೆ ಜೊತೆಗೆ ದಂಡಕ್ಕೆ ಅರ್ಹ ಆಗುವಂತ ತಪ್ಪದು ಅಂತ ಕನ್ಸಿಡರ್ ಮಾಡಲಾಗಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವಾಲಯ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ರಾಷ್ಟ್ರಗೀತೆ ಜನಗಣಮನ ಹಾಡುವಾಗ ಪಾಲಿಸುವಂತ ಶಿಷ್ಟಾಚಾರಗಳನ್ನ ವಂದೇ ಮಾತರಂಗೂ ಕಡ್ಡಾಯಗೊಳಿಸಲಾಗಿದೆ. ವಂದೇ 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 ಒಂದು ಕ್ರಾಂತಿ ಗೀತೆಯಾಗಿತ್ತು ವಂದೇ ಮಾತರಂ. ಸ್ಫೂರ್ತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ಗೀತೆ ವಂದೇ ಮಾತರಂ. ಒಂದು ಕಾಲದಲ್ಲಿ ಜನಗಣಮನ ಬ್ರಿಟಿಷರನ್ನ ಹೊಗಳುವಂತ ಕೆಲವೊಂದು ಶಬ್ದಗಳದಾವ ಅದರೊಳಗೆ. ಸೊ ನಮ್ಮ ಆದಿನ ಅವ್ರು ಹಿಡಿತಾ ಇದ್ದಾರೆ. ದೇಶ ಪ್ರೇಮ ಅಂತ ಹೇಳಿದ್ರೆ RSS BJP ಅದಲ್ಲ. ವಂದೇ ಮಾತರಂಗೆ ರಾಷ್ಟ್ರಗೀತೆ ಸ್ಥಾನಮಾನ. ವಂದೇ ಮಾತರಂ ಹಾಡುವಾಗ ಗೌರವ ನೀಡುವುದು ಕಡ್ಡಾಯ. ವಂದೇ ಮಾತರಂ ಗೀತೆಗೆ 150 ವರ್ಷ ಹಿನ್ನೆಲೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸ್ಥಾನಮಾನ ನೀಡಿದೆ. ಇಂದಿನಿಂದಲೇ ಜಾರಿಗೆ ಬರುವಂತೆ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ. ಇನ್ಮುಂದೆ ವಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲುವುದು ಕಡ್ಡಾಯ. ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಶಾಲೆಗಳಲ್ಲಿ ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡಬೇಕು ಅಂತ ನಿರ್ದೇಶನ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಬಿಜೆಪಿ ಸ್ವಾಗತಿಸಿದೆ. ಒಂದು ಕ್ರಾಂತಿ ಗೀತೆಯಾಗಿತ್ತು ವಂದೇ ಮಾತರಂ. ಈ ವಂದೇ ಮಾತರಂ ನಮ್ಮ ದೇಶದ ಐಕ್ಯತೆಯನ್ನ ಮೂಡಿಸಿರ್ತಕ್ಕಂಥದ್ರಲ್ಲಿ, ಸ್ವಾತಂತ್ರ್ಯವನ್ನ ತಂದುಕೊಡ್ತಕ್ಕಂಥದ್ರಲ್ಲಿ, ದೇಶಭಕ್ತಿಯನ್ನ ನಿರ್ಮಾಣ ಮಾಡಿರುವಂಥದ್ರಲ್ಲಿ, ಯುವಕರಲ್ಲಿ ಸ್ಫೂರ್ತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ಗೀತೆ ವಂದೇ ಮಾತರಂ. ಈ ನಡುವೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಂದೇ ಮಾತರಂ ಸ್ವಾಗತಿಸುತ್ತಾ ವಿವಾದ ಸೃಷ್ಟಿಸಿದ್ದಾರೆ. ನಮ್ಮ ರಾಷ್ಟ್ರಗೀತೆ ಜನಗಣ ಮನದಲ್ಲಿ ಏನೂ ಇಲ್ಲ, ಬ್ರಿಟಿಷರನ್ನ ಹೊಗಳುವ ಪದಗಳಿವೆ ಅಂತ ಹೇಳಿದ್ದಾರೆ. ಸಮಗ್ರ ಭಾರತದ ಕಲ್ಪನೆ ಕೊಡುವಂತ ಒಂದು ರಾಷ್ಟ್ರಭಕ್ತಿ ಗೀತೆ ಇದೆ. ಜನಗಣಮನದಲ್ಲಿ ಏನಂತದ್ದು ವಿಶೇಷ ಇಲ್ಲ. ಒಂದು ಕಾಲದಲ್ಲಿ ಜನಗಣಮನ ಬ್ರಿಟಿಷರನ್ನ ಹೊಗಳುವಂತ ಕೆಲವೊಂದು ಶಬ್ದಗಳದಾವ ಅದರೊಳಗೆ. ಇನ್ನು ವಂದೇ ಮಾತರಂ ಕಡ್ಡಾಯ ಮಾಡಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ನಲ್ಲಿ ಹಿಂದಿನಿಂದಲೂ ಗೌರವ ನೀಡಲಾಗ್ತಿದೆ, ಬಿಜೆಪಿಯವರು ನಮ್ಮ ಹಾದಿ ಹಿಡಿದಿದ್ದಾರೆ ಅಂತ ತಿವಿದಿದ್ದಾರೆ. ನಮ್ಮ ಆಫೀಸಲ್ಲಿ ಏನೇ ಪ್ರಾರಂಭ ಮಾಡಬೇಕಾದ್ರೂ ಒಂದೇ ಮಾತರ ಮಾಡಿ ನಾವು ಗೌರವನ ಕೊಡ್ತೀವಿ. ಆ ಕೆಲಸ ನಮ್ಮ ಪಕ್ಷದಲ್ಲಿ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಸೊ ನಮ್ಮ ಆದಿನ ಅವ್ರು ಹಿಡಿತಾ ಇದ್ದಾರೆ. ಅಂದ್ರೆ BJP ಅವರಿಗೆ ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಕು. ಅವ್ರಿಗೆ ಜನರಿಗೆ ಯಾವಾಗಲೂ ಕೂಡ ಎಲ್ಲೋ ಒಂದ್ ಕಡೆ ಒಡಕನ್ನು ಸೃಷ್ಟಿ ಮಾಡಿ ಏನೋ ಇವರು ದೇಶ ಪ್ರೇಮ ಅಂತ ಹೇಳಿದ್ರೆ RSS BJP ಅದಲ್ಲ. ಕೇಂದ್ರ ಸರ್ಕಾರ ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಗೌರವ ಕೊಡಿಸುವ ಕೆಲಸ ಮಾಡಿದೆ. ಈ ನಿರ್ಧಾರ ನಮ್ಮ ಐಡಿಯಾಲಜಿಯೇ ಅಂತ ಕಾಂಗ್ರೆಸ್ ಕೌಂಟರ್ ಮಾಡ್ತಿದೆ. ಈ ಮಧ್ಯೆ ಯತ್ನಾಳ್ ಆಡಿರುವ ವಿವಾದಾತ್ಮಕ ಮಾತು ನಾಳೆ ಅದ್ಯಾವ ಕಿಚ್ಚು ಹಚ್ಚುತ್ತೋ ಕಾದು ನೋಡಬೇಕಿದೆ. ಮಹೇಶ್ ಹಿರಣ್ಣ, TV9, ನವದೆಹಲಿ.